ಅರ್ಧವರ್ಣದ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ರಾಜ್ಯದ ಬಹುತೇಕ ದೇಗುಲಗಳ ಬಾಗಿಲು ಬಂದಾಗಿದೆ. ಭಾರತದಲ್ಲಿ 15 ನಿಮಿಷಗಳ ಕಾಲ ಗ್ರಹಣ ಗೋಚರವಾಗಲಿದೆ. ಮಧ್ಯಾಹ್ನ 3:18ರಿಂದ ಸಂಜೆ 6:48ರವರೆಗೆ ಗ್ರಹಣ ಕಾಲ ಇದೆ. ಸಂಜೆ 7:45ರ ಬಳಿಕವೇ ದೇಗುಲಗಳು ಓಪನ್ ಆಗಲಿದೆ. ಬೆಳಗ್ಗೆಯಿಂದ ಪೂಜೆಯನ್ನ ಸಲ್ಲಿಸಿ ಸದ್ಯ ದೇಗುಲಗಳ ಬಾಗಿಲನ್ನ ಬಂದ್ ಮಾಡಲಾಗಿದೆ. ವರ್ಷದ 2ನೇ ಗ್ರಹಣ, ಮೊದಲ ಚಂದ್ರಗ್ರಹಣ. 15 ದಿನಗಳ ಅಂತರದಲ್ಲಿ ಬಂದಿರುವಂತಹ ಗ್ರಹಣ ಇದು. ಇಂದು ರಾಜ್ಯದಲ್ಲಿ ಹೀಗಾಗಿ ಗ್ರಹಣ ಇರೋದ್ರಿಂದ ಬಹುತೇಕ ದೇಗುಲಗಳನ್ನ ಪೂಜೆ ಸಲ್ಲಿಸಿ ಬಾಗಿಲುಗಳು ಬಂದ್ ಮಾಡಲಾಗಿದೆ. ಭಾರತದಲ್ಲಿ 15 ನಿಮಿಷಗಳ ಕಾಲ ಗ್ರಹಣ ಗೋಚರಿಸಲಿದೆ. ಹೀಗಾಗಿ ರಾಜ್ಯದ ಹಲವು ದೇವಸ್ಥಾನಗಳಲ್ಲಿ ಈಗಾಗಲೇ ಪೂಜೆ ಸಲ್ಲಿಸಿ ಬಾಗಿಲುಗಳನ್ನ ಬಂದ್ ಮಾಡಲಾಗಿದೆ. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಬೆಂಗಳೂರಿನ ನಿಮಿಷಾಂಬ ದೇವಸ್ಥಾನ, ಮಂಡ್ಯದ ನಿಮಿಷಾಂಬ ದೇವಸ್ಥಾನ, ಬೆಂಗಳೂರಿನ ಗವಿಗಂಧಾಧರೇಶ್ವರ ದೇವಸ್ಥಾನ, ಬೇಲೂರಿನ ಚನ್ನಕೇಶ್ವರ ದೇವಸ್ಥಾನ, ಬನಶಂಕರಿ ದೇವಸ್ಥಾನ, ಚಿಕ್ಕಬಳ್ಳಾಪುರ, ಮಡಿಕೇರಿ, ಧಾರವಾಡ, ಉಡುಪಿ ಸೇರಿದಂತೆ ರಾಜ್ಯದ ಬಹುತೇಕ ದೇವಾಲಯಗಳಲ್ಲಿ ಗ್ರಹಣದ ಹಿನ್ನೆಲೆ ದೇವಸ್ಥಾನಗಳನ್ನ ಬಂದ್ ಮಾಡಲಾಗಿದೆ. 15 ನಿಮಿಷಗಳ ಕಾಲ ಗ್ರಹಣ ಗೋಚರವಾಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 3:18ಕ್ಕೆ ಸರಿಯಾಗಿ ಗ್ರಹಣ ಶುರುವಾಗುತ್ತೆ. ಹೀಗಾಗಿ ರಾಜ್ಯದ ಹಲವು ದೇವಸ್ಥಾನಗಳಲ್ಲಿ ಪೂಜೆ ಕೈಂಕರ್ಯಗಳನ್ನ ಸಲ್ಲಿಸಿ ದೇವಾಲಯಗಳ ಬಾಗಿಲನ್ನ ಬಂದ್ ಮಾಡಲಾಗಿದೆ. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಬೆಳಗಾವಿ, ಉಡುಪಿ, ಧಾರವಾಡ, ಚಿಕ್ಕಬಳ್ಳಾಪುರ, ಕಾಡು ಮಲ್ಲೇಶ್ವರ, ಬೆಂಗಳೂರಿನ ಕಾಡು ಮಲ್ಲೇಶ್ವರ ದೇವಸ್ಥಾನದ ಬಾಗಿಲನ್ನು ಕೂಡ ಬಂದ್ ಮಾಡಲಾಗಿದೆ. ಕಪಿಲೇಶ್ವರ ದೇವಸ್ಥಾನ, ಶ್ರೀಕೃಷ್ಣ ಮಠ, ಉಡುಪಿಯ ಶ್ರೀಕೃಷ್ಣ ಮಠವನ್ನು ಕೂಡ ಬಂದ್ ಮಾಡಲಾಗಿದೆ. 2026ರಲ್ಲಿ ಸಂಭವಿಸ್ತಾ ಇರೋ 2ನೇ ಗ್ರಹಣ, ಮೊದಲ ಚಂದ್ರಗ್ರಹಣ. ಗ್ರಹಣದ ಹಿನ್ನೆಲೆ ರಾಜ್ಯದ ಹಲವು ದೇವಸ್ಥಾನಗಳನ್ನು ಬಂದ್ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.